ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ತುಂಬ ಥ್ರಿಲ್ಲಿಂಗ್ ಆಗೋಗುತ್ತೆ. ಸೆಕೆಂಡ್ ಹಾಫ್ ಅಂತೂ ತುಂಬ ಅದ್ಭುತವಾಗಿದೆ. ನೀವು ಇಮ್ಯಾಜಿನೇ ಮಾಡ್ಕೊಳ್ಳೋಕ್ಕಾಗಲ್ಲ. ಸಸ್ಪೆನ್ಸ್ ಆ ರೀತಿ ಒಂದು ಕ್ಯಾರಿ ಮಾಡಿದ್ದಾರೆ ಸಿನಿಮಾನ. ಪ್ರತಿಯೊಬ್ಬರನ್ನೂ ಅಪ್ರಿಷಿಯೇಟ್ ಮಾಡಬೇಕು. DOP ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಆ ತ್ರಿಮೂರ್ತಿಗಳು ಮೂವರು ಹೀರೋ ಜೊತೆ ಒಂದಿಬ್ಬರು ಫ್ರೆಂಡ್ಸು ಮತ್ತು ಹೀರೋ ಆ ಸಿನಿಮಾನ ಎಂಡರ್ಗೂ ಹೇಗೆ ಕ್ಯಾರಿ ಮಾಡ್ತಾರೆ ಅಂತಂದರೆ ಸೆಕೆಂಡ್ ಹಾಫ್ ಒಂದು ಅದ್ಭುತವಾಗಿ ಕ್ಯಾರಿ ಮಾಡಿದ್ದಾರೆ. ಒಂದೊಂದು ಫ್ರೇಮ್ಗೆ ಡಿಫ್ರೆಂಟ್ ಫೇಸ್ ಎಕ್ಸ್ಪ್ರೆಷನ್ಸ್ ಇದೆ, ಡಿಫ್ರೆಂಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನಾನು ಅಣ್ಣಯ್ಯ ಧಾರಾವಾಹಿಯಲ್ಲಿ ನೋಡಿದ್ದೆ ಅವ್ರನ್ನ. ಬಟ್ ಈ ಥರ ಒಂದು ಹಿಡನ್ ಟ್ಯಾಲೆಂಟ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿದೆ ಅಂತ ನಾವು ಊಹಿಸಿರಲಿಲ್ಲ. ಅಣ್ಣಯ್ಯ ಪಾತ್ರಧಾರಿಗೆ, ಹೀರೋಗೆ ತುಂಬ ಒಳ್ಳೆಯದಾಗಲಿ. ಮುಂದಿನ ದಿನಗಳು ತುಂಬ ಚೆನ್ನಾಗಾಗುತ್ತೆ ಅವ್ರಿಗೆ ಅಂತಲೇ ಭಾವಿಸ್ತೀನಿ. ಬಹಳ ವಿಶೇಷವಾಗಿ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನಾವು ಕನ್ನಡಿಗರು ಎಲ್ಲ ಸಿನಿಮಾಗಳು, ಎಲ್ಲ ಪರಭಾಷಿಕ ಸಿನಿಮಾಗಳು ನೋಡ್ತೀವಿ, ಪ್ರೋತ್ಸಾಹಿಸ್ತೀವಿ. ಆದರೆ ನಮ್ಮದೇ ಸಿನಿಮಾ ಅಂತ ಬಂದಾಗ ನಾವು ಮೊಳತಾಯಿ ಧೋರಣೆ ನಮಗೆ ನಾವು ತೋರಿಸ್ಕೊಬಿಡ್ತೀವಿ ಅನಿಸುತ್ತೆ. ಸೊ ಹಾಗಾಗಿ ಕನ್ನಡಿಗರು ನಾವು ಎಲ್ಲ ಸಿನಿಮಾನ ಹೇಗೆ ನಾವು ಬರಮಾಡ್ಕೊಳ್ತೀರೋ ಹಾಗೆ ನಮ್ಮ ಸಿನಿಮಾನ ನಾವು ಬರಮಾಡ್ಕೊಳ್ಬೇಕು. ಇದು ನಾವು ಹಾಕಿರೋ ಗಿಡ ನಾವೇ ಬೆಳೆಸ್ಬೇಕು, ನೀರು ಕೊಟ್ಟು. ನಾಳೆ ದಿನ ಅದು ಫಲ ಕೊಡುತ್ತೆ. ಸೊ ಹಾಗಾಗಿ ಕನ್ನಡ ಸಿನಿಮಾನ ಬೆಳೆಸೋದು ನಮ್ಮ ಜವಾಬ್ದಾರಿ, ನಮ್ಮ ಜವಾಬ್ದಾರಿನೇ ಅದು. ಹಾಗಾಗಿ ಎಲ್ಲರೂ ಬಂದು ಸಿನಿಮಾ ನೋಡ್ರಿ. ಒಳ್ಳೆ ಸಿನಿಮಾ ಅಂತ ಬಂದಾಗ ಪ್ರೋತ್ಸಾಹಿಸೋದು ಒಬ್ಬ ಕನ್ನಡಿಗನಾಗಿ, ಒಬ್ಬ ಸ್ವಾಭಿಮಾನಿಯಾಗಿ ನಮ್ಮ ಕರ್ತವ್ಯ ಅದು. ಇಂಥ ಸಿನಿಮಾ ಬಂದಾಗ ಯಾವುದೇ ಕಾರಣಕ್ಕೆ ಮಿಸ್ ಮಾಡಬಾರ್ದು. ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡ್ರಿ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. 2.5 ಅವರ್ ನಿಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟೊಂದು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಹಾರರ್ ಮೂವಿ, ಭಾಳ ವರ್ಷಗಳ ನಂತರ ಒಂದು ಒಳ್ಳೆ ಹಾರರ್ ಮೂವಿ ಸಿನಿಮಾ ಇದೆ. ಸಿನಿಮಾ ಪ್ರೇಕ್ಷಕರಿಗೆ, ಸಿನಿಮಾ ಅಭಿಮಾನಿಗಳಿಗೆ, ಸಿನಿಮಾನ ನೋಡಬೇಕು ಅಂತ, ಕಲೆನ ಬೆಳೆಸಬೇಕು ಅನ್ನೋರಿಗೆ ಇದು ತುಂಬ ಒಳ್ಳೆ ಸಿನಿಮಾ. ಬಂದು ಎಲ್ಲರೂ ನೋಡೋ ಅಂಥ ಸಿನಿಮಾ. ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಯಾವುದೇ ರೀತಿ ಒಂದು ವಲ್ಗರ್ ಇಲ್ಲ. ಒಂದು ಸಿನಿಮಾ ಅಂದಮೇಲೆ ತುಂಬ ವಲ್ಗರಾಗೆಲ್ಲ ತೆಗಿತಾರೆ. ಸೊ ಆ ಥರದ್ದೆಲ್ಲ ಏನೂ ಮಾಡಲಿಲ್ಲ. ಒಂದೊಂದು ಫ್ರೇಮ್ನು ತುಂಬ ನೀಟಾಗಿ ತೊಗೊಂಡಿದ್ದಾರೆ. ಒಂದೂ ಅವರು ಕೆಟ್ಟದಾಗಿ ಎಲ್ಲೂ ತೋರಿಸಿಲ್ಲ. ಸಿನಿಮಾನ ತುಂಬ ಚೆನ್ನಾಗಿದ್ದಾರೆ. ಈ ಥರ ಸಿನಿಮಾನ ತೊಗೊಂಡ್ಬರ್ತಾರೆ ಅನ್ನೋದೇ ಒಂದು ದೊಡ್ಡ ಕಷ್ಟ. ನೋಡ್ತಿರಲ್ಲ, ಸಿನಿಮಾ ಅಂದರೆ ಒಂಥರ ಡಬಲ್ ಮೀನಿಂಗು, ಬೇರೆ ರೀತಿಯಲ್ಲಿ ತೊಗೊಂಡೋಗ್ತಾರೆ. ಆ ಥರ ಒಂದೇ ಒಂದು ಕೆಟ್ಟ ಒಂದು ಸಂದೇಶನೂ ಇದರಲ್ಲಿ ಕೊಟ್ಟಿಲ್ಲ. ಸಿನಿಮಾದಲ್ಲಿ ಒಂದು ವಲ್ಗರಾಗಿ ಎಲ್ಲೂ ತೋರಿಸಿಲ್ಲ. ಸೊ ಅಷ್ಟು ನೀಟಾಗಿ ಅದನ್ನ ಕ್ಯಾರಿ ಮಾಡ್ತಾರೆ. ಸಿನಿಮಾನ ಗೆಲ್ಲಿಸಬೇಕು ಅಂತಂದರೆ ಆ ಡೈರೆಕ್ಟರ್ಗೆ ಮತ್ತು ಪ್ರೊಡ್ಯೂಸರ್ಗೆ ಧೈರ್ಯ ಬೇಕು. ಸೊ ಅದನ್ನು ಈ ಸಿನಿಮಾದಲ್ಲಿ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿನೂ ಅದನ್ನೇ ಕ್ಯಾರಿ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸಿನಿಮಾ ಗೆಲ್ಲಲೇಬೇಕು. ಈ ಸಿನಿಮಾ ಸೋತ್ರೆ ಕನ್ನಡ ಸೋತಂಗೆ. ಸೊ ಹಾಗಾಗಿ ಈ ಸಿನಿಮಾನ ಗೆಲ್ಲಿಸಲೇಬೇಕು ಪ್ರತಿಯೊಬ್ಬರೂ. ಸರ್, ಫಿಲಿಮ್ ನೋಡೋಕೆ ಕುತ್ಕೊಂಡ್ರೆ ಮೈಂಡೇ ಎಲ್ಲೂ ಹೋಗ್ತಾ ಇಲ್ಲ. ಆ ಇಂಟ್ರೆಸ್ಟ್ ಇದೆ. ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ 3 ಜನ ಇದ್ದಾರಲ್ಲ, 3 ಜನ ಎಳ್ಕೊಂಡು ಹೋಗಿದ್ದಾರೆ. ಅಂದರೆ ಕಾಮಿಡಿನೂ ಇದೆ, ಆಮೇಲೆ ಸೀರಿಯಸ್ಸು ಇದೆ, ಲಾಸ್ಟ್ ಇದೆಯಲ್ಲ, ಕ್ಲೈಮ್ಯಾಕ್ಸ್ ಇದೆಯಲ್ಲ, ಸೂಪರ್ ಅದ್ಭುತವಾಗಿದೆ. ಕನ್ನಡ ಮೂವಿನಲ್ಲಿ ಈಗ ಇತ್ತೀಚೆಗೆ ನೋಡ್ತಾ ಇರೋದಂದರೆ ಇದು ತುಂಬ ಅದ್ಭುತವಾಗಿ ಬಂದಿದೆ. ಸೂಪರ್ ಸರ್. ಅಪಾಯವಿದೆ, ಎಚ್ಚರಿಕೆ ಅಂತ ನಾನು ಅದ್ಭುತವಾಗಿ ನೋಡಿದೆ. ಚೆನ್ನಾಗಿದೆ. ವಿಲ್ಲನ್ನು, ಹೀರೋ ಸೂಪರಾಗಿ ಮಾಡಿದ್ದಾರೆ. ಅಪಾಯ ಇದೆ, ಎಚ್ಚರಿಕೆ ಚೆನ್ನಾಗಿದೆ. ಇದೆ, ನಿರ್ದೇಶನ ಚೆನ್ನಾಗಿದೆ. ಮತ್ತು ಯುವ ಪ್ರತಿಭೆಗಳು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರಿಗೆ ಅವಕಾಶ ಕೊಟ್ಟಿರೋಂಥ ನಿರ್ಮಾಪಕ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ತುಂಬಾ ಖುಷಿಯಾಗಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅಂತ ಹೇಳಿ. ಪ್ರತಿಯೊಂದು ಚಿಕ್ಕ ಪಾರ್ಟ್ ಕೂಡ ವರ್ಕ್ ಆಗಿದೆ. ಸೊ ಐ ಆಮ್ ರಿಯಲಿ ಫೀಲಿಂಗ್ ವೆರಿ ಹ್ಯಾಪಿ. ಅದೇ ಹೇಳ್ತಾರಲ್ಲ, ಇವಾಗ ಬಾಯಿಂದ ಬಾಯಿಗೆ ಪ್ರಮೋಷನ್ಸ್ ಆಗ್ತಾ ಹೋಗಬೇಕು. ಅದಾದರೆ ಈ ಒಂದು ಸಿನಿಮಾ ತುಂಬ ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ ಅಂತ ನಾನಂತೂ ಭಾವಿಸ್ತೀನಿ. ಐ ಮೀನ್, ಈ ಸಿನಿಮಾ ಯಾರಿಗಾದ್ರೂ ಇಷ್ಟ ಆಗಿಲ್ಲ ಅಂದರೆ, ಪ್ರೊಡ್ಯೂಸರೇ ಹೇಳಿದ್ದಾರೆ, ಈ ಸಿನಿಮಾ ಯಾರಿಗಾದ್ರೂ ಇಷ್ಟ ಆಗಲಿಲ್ಲ ಅಂದರೆ ಅವ್ರ ದುಡ್ಡನ್ನು ವಾಪಸ್ ಕೊಡ್ತಾರೆ. ಇದಂತೂ ಸತ್ಯ. ತುಂಬಾ ಚೆನ್ನಾಗಿದೆ. ನಾನು ಎಲ್ಲ ಕಡೆ ಹೇಳಿದ ಹಾಗೆ ಈ ಒಂದು ಸಿನಿಮಾ ಹಬ್ಬದ ಊಟನೇ. ಥ್ಯಾಂಕ್ ಯು. SS TV, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.